ಆರ್ ವಿ ದೇಶಪಾಂಡೆ ನೋಡಿ, ಸಿ ಎಂ ರೇಸಲ್ಲಿ ತುಂಬ ಜನ ಇದ್ದಾರೆ. ಆರ್ ವಿ ದೇಶಪಾಂಡೆ ಸಿ ಎಂ ಆಗಬೇಕು ಅಂತ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಂದೊಂದು ಆಕ್ಷೇಪ ಇದೆ. ಏನು ಹೇಳಿ, ಆರ್ ವಿ ದೇಶಪಾಂಡೆ ಅವರ ಜೀವಿತಾವಧಿಯ ಬಹುತೇಕ ಕಾಲದಲ್ಲಿ ಅವರು ಮಂತ್ರಿಯಾಗಿಯೇ ಇದ್ದರು. ಯಾವುದೋ ಒಂದು ಮಿಡ್ಲಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಇರಲಿಲ್ಲ ಅನ್ನೋದು ಬಿಟ್ಟರೆ, ಪ್ರತಿ ಟೈಮ್ ಜೆ ಡಿ ಎಸ್ ಬಂದಾಗಲೂ, ಜನತಾ ಪರಿವಾರ ಬಂದಾಗಲೂ, ಕಾಂಗ್ರೆಸ್ ಬಂದಾಗಲೂ ಅವರು ಮಂತ್ರಿನೇ. ಅಂಥ ಆರ್ ವಿ ದೇಶಪಾಂಡೆ ನಿರಂತರವಾಗಿ ಹಳಿಯಾಳದಿಂದ ಗೆದ್ದು ಬಂದಂಥ ಆರ್ ವಿ ದೇಶಪಾಂಡೆ ಅಲ್ಲಿಯ ಉಸ್ತುವಾರಿ ಸಚಿವ ಅನೇಕ ಬಾರಿ ಆದರೂ ಕೂಡ ಪಾಪ ಉತ್ತರ ಕನ್ನಡದ ಜನ ನಮಗೊಂದು ಸ್ಪೆಷಾಲಿಟಿ ಆಸ್ಪತ್ರೆ, ನಮಗೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮಗೆ ಕೊಡೋಕ್ಕಾಗಿಲ್ಲ, ಹೆಂಗೆ ಮುಖ್ಯಮಂತ್ರಿ ಆಗ್ತೀರಿ ಅಂತ ಒಂದು ಪ್ರಶ್ನೆ ಕೇಳಬೇಕಲ್ವಾ? ಅಷ್ಟೇ ನಾನು ಕೇಳ್ತಿರೋದು, ಅಷ್ಟೇ. ಉತ್ತರ ಕನ್ನಡದ ಜನ ಹೇಳಬೇಕು, ನಿಮಗೆ ಯಾಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ? ಈಗಲೂ ಎಲ್ಲಿಗೆ ಹೋಗ್ತೀರಿ ನೀವು? ಮಂಗಳೂರಿಗೆ ಬರ್ತೀರಿ ನೀವು, ತಪ್ಪಿಲ್ಲ ಪಾಪ. ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಕೊಡೋಕ್ಕಾಗಿಲ್ಲ. ಮತ್ತು ಯಾವ ಸೀಮೆಗೆ ಯಾವ ನಾಯಕರು ನಮಗೆ ಬೇಕು? ಮನೆಗಿರಲಿ, ಆದರೆ ಅವರು ಹಿರಿಯರಿದ್ದಾರೆ. ಆರ್ ವಿ ದೇಶಪಾಂಡೆ ಮುಖ್ಯಮಂತ್ರಿ ರೇಸಲ್ಲಿ ಈಗ ಹೊಸ ಹೆಸರು. ಸಿದ್ದರಾಮಯ್ಯ ಅವರಿಗಿಂತ ಸೀನಿಯರ್ ದೇಶಪಾಂಡೆಗೆ ಏಜಲ್ಲಿ 77, ಸಿದ್ದರಾಮಯ್ಯ ಅವರಿಗೆ 76 ವರ್ಷ. ಆದರೆ ಆರ್ ವಿ ದೇಶಪಾಂಡೆ ಆ್ಯಸ್ ಎ MLA ಆಗಿ ಸೀನಿಯರ್. ಅವಕಾಶ ಸಿಕ್ಕರೆ ಸಿ ಎಂ ಆಗ್ತೀನಿ ಅಂತ ದೇಶಪಾಂಡೆ ಹೇಳ್ತಾ ಇದ್ದಾರೆ. ಆಮೇಲೆ ಸಿ ಎಂ ಆದರೆ ಅದ್ಭುತವಾದ ಆಡಳಿತ ಕೊಡಬಲ್ಲರು, ಅದರಲ್ಲಿ ನನ್ನ ಯಾವುದೇ ತಕರಾರಿಲ್ಲ. ಯಾಕೆಂದರೆ ಅವರು ಯಾವುದೇ ಹುದ್ದೆ ನಿಭಾಯಿಸಲಿ ಅದ್ಭುತವಾಗಿ ನಿಭಾಯಿಸ್ತಾರೆ. ನನಗಿದ್ದ ತಕರಾರು ಒಂದೇ, ನೀವು ಇಷ್ಟು ಸೀನಿಯರ್, ಇಷ್ಟು ಬಾರಿ ಗೆದ್ದಿದ್ದೀರಿ, ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಕೊಡೋಕ್ಕಾಗಿಲ್ಲ. ಆಮೇಲೆ ಆ ಜನಗಳು ಕೂಡ ಅಷ್ಟೇ, ಅಲ್ಲಿ ಆ ಭಾಗದವರು ಟ್ವಿಟರ್ ಅಭಿಯಾನ ಮಾಡಿದ ತಕ್ಷಣ ಬಂದ್ಬಿಡುತ್ತಾ? ಕಾಂಗ್ರೆಸ್ಸೋ BJP JDS ಯಾರ ನಾಯಕ ಇರ್ತಾನೆ ಮನೆ ಬಾಗಿಲಿಗೆ ಹೋಗಿ ಮುತ್ತಿಗೆ ಹಾಕಬೇಕು. ಅಯ್ಯೋ ಇವನು BJP ಅವನು, ಅವನ ವಿರುದ್ಧ ಬೇಡ, ಇವನು ಕಾಂಗ್ರೆಸ್ ಅವನು, ಅವನ ವಿರುದ್ಧ ಬೇಡ, ನಾವು ಟ್ವಿಟರಲ್ಲಿ ಮಾಡೋಣ. ಹೌದು, ಬಂದ್ಬಿಡುತ್ತೆ ನಿಮಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಹಂಗಾಗಲ್ಲ. ಹೋರಾಟ ಯಾರೇ ಆಗಿರಲಿ, ಆ ಊರಿಗೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅನ್ನೋಂಥದ್ದು ನಮಗೂ ಆಸೆ ಇದೆ. ನೀವು ಟ್ವಿಟರಲ್ಲಿ ಮಾಡಿದರೆ ಆಗಲ್ಲ. ಇನ್ನು ನಾನೇ ಸಿ ಎಂ ಅಂತ ಇದ್ದಾರೆ ಡಾಕ್ಟರ್ G. ಪರಮೇಶ್ವರ್ಗಿರೋ ಒಂದೇ ಆಸೆ, ಸಿ ಎಂ ಆಗಬೇಕು. DCM ಆಗಿದ್ದಾರೆ ಇಲ್ಲಿ ತನಕ. 2013ರಲ್ಲಿ ಗೆದ್ದಿದ್ರೆ ಎಂಥ ಚಾನ್ಸ್ ಮಿಸ್ ಆಯ್ತು ನೋಡಿ. 2013ರಲ್ಲಿ ಇವರೇ ಸಿದ್ದರಾಮಯ್ಯ ಆಗೋದಕ್ಕೆ ಚಾನ್ಸೇ ಇರಲಿಲ್ಲ. ಹಾಗಾಗಿ ನನಗೆ ಸಿ ಎಂ ಆಗೋ ಆಸೆ ಇದೆ ಅಂತ ಹೇಳ್ತಾ ಇರ್ತಾರೆ. ದಲಿತ ಸಿ ಎಂ ಕಾರ್ಡ್ ಬಂದರೆ ಚಾನ್ಸ್ ಇದೆ. ಇನ್ನು ನಾನೇ ಸಿ ಎಂ ಅಂತ ಶಾಮನೂರು ಶಿವಶಂಕರಪ್ಪ ಅವರಿಗೆ 93 ವರ್ಷ ವಯಸ್ಸಾಗಿದೆ. ಶಾಮನೂರು ಅವ್ರಿಗೂ ನಾನೊಮ್ಮೆ ಸಿ ಎಂ ಆಗಬೇಕು ಅವ್ರು ಹೇಳ್ತಾ ಇರ್ತಾರೆ. ಬಹುತೇಕ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಆದರೆ ಅವರೊಂಥರ ಕಾಮಿಡಿಯಾಗಿ ಹೇಳ್ತಾ ಇರ್ತಾರೆ, ನಾನು ಹಾಕ್ಬಾರ್ದೇನ್ರಿ ಅಂತಂದ್ಬಿಟ್ಟು. ಕಾಂಗ್ರೆಸ್ನ ಖಜಾಂಜಿಯಾಗಿ ಕಾಂಗ್ರೆಸ್ಸನ್ನು ಕಟ್ಟದವರು, ಭಾಳ ಮರ್ಯಾದೆ ಇದೆ ಅವರಿಗೆ. ಇನ್ನು DK ಶಿವಕುಮಾರ್, ನಾನೇ ಇದ್ದು ಉತ್ತರಾಧಿಕಾರಿ ಎನಿಸ್ಕೊಂಡ್ರು ಬಂಡೆ. ಬಟ್ ಇವರಂತೂ ಹಾಗೆ ಆಗ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ವಿಧಿ ಗೊತ್ತಿಲ್ಲ. 5 ವರ್ಷ ಸಿದ್ದರಾಮಯ್ಯ ಸಿ ಎಂ ಅಂತಾರೆ ಅವರ ಬೆಂಬಲಿಗರು. ಸಿದ್ದರಾಮಯ್ಯ ಬೆಂಬಲಿಗರ ಮಾತು ಕೇಳಿ ಕೆರಳಿದ್ರು ಇವರ ಸಹೋದರ ಸುರೇಶ್. ಸೊ ಹಾಗಾಗಿ DK ಶಿವಕುಮಾರ್ ಅವರು ರೇಸಲ್ಲಿದ್ದಾರೆ. 50-50 ಆದರೆ ಅವ್ರು ನೆಕ್ಸ್ಟ್ ಬರಬೇಕು. ಆದರೆ ಸಿದ್ದರಾಮಯ್ಯನವರಿಂದ ಮೂಢ ಹಗರಣ ಬಂತು, ಹಾಗಾಗಿ ಆ ಮುಖ್ಯಮಂತ್ರಿ ಪಟ್ಟವನ್ನು ಕಿತ್ಕೊಂಡೆ ಅನ್ನುವಂಥ ಕೆಟ್ಟ ಹೆಸರು ಬರೋದಕ್ಕೆ ರೆಡಿ ಇಲ್ಲ DK ಶಿವಕುಮಾರ್. ಇನ್ನು ನಾನೇ ಸಿ ಎಂ MB ಪಾಟೀಲ್, ಕಾಂಗ್ರೆಸ್ ಲಿಂಗಾಯತ ನಾಯಕರಲ್ಲೇ ದಿ ಬೆಸ್ಟ್. ಪಾಟೀಲ್ರಿಗೂ ಮುಖ್ಯಮಂತ್ರಿ ಆಗೋ ಆಸೆ ಇದೆ, ಅರ್ಹತೆ ಇದೆ, ದುಡ್ಡು ಇದೆ. ಉತ್ತರ ಕರ್ನಾಟಕ ಲಿಂಗಾಯತ ಜಾತಿ ಬಲವಿದೆ, ಸ್ವಲ್ಪ ಎಮರ್ಜ್ ಆಗಬೇಕು ಇನ್ನೂ ಕೂಡ ಲೀಡ್ರಾಗಿ. ಮತ್ತೊಂದು ಕಡೆ ಓಪನ್ ಆಗಿ ಹೇಳಿರುವಂಥದ್ದು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಶಿಷ್ಯರ ಪೈಕಿ ಸತೀಶ್ ಜಾರಕಿಹೊಳಿ ನಂಬರ್ 1. ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ಒಂದಿಷ್ಟು ಕೋಟಿ ಎತ್ತಿಡ್ತೀನಿ ಅಂತ ಹೇಳಿದ್ರಂತೆ. 100 ಕೋಟಿಯನ್ನು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಮಾಡಬೇಕು ಅಂತ ಸಹಾಯ ಮಾಡಿದ್ರಂತೆ. ST ಜಾತಿ ಇದೆ, ಉತ್ತರ ಕರ್ನಾಟಕ ಭಾಗದ ನಾಯಕ ಸಮುದಾಯ ಮತ್ತು ಅರ್ಹತೆ ಇದೆ. ಒಬ್ಬ SC ST ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿದ್ರೆ ಅದು ಸಮಪಾಲು ಎಸ್ ಆಗಬೇಕು. ಆದರೆ ಶಾಸಕರು ಬೆಂಬಲ ಕೊಡಬೇಕಲ್ಲ, ಹೈಕಮಾಂಡ್ ಒಪ್ಪಬೇಕಲ್ಲ, ಆಮೇಲೆ ಪಕ್ಷ ಅಧಿಕಾರಕ್ಕೆ ಬಂದಿರಬೇಕಲ್ಲ, ಇದೆಲ್ಲ ಇದೆ. ಇನ್ನು ಜಮೀರ್ ಅಹ್ಮದ್ ಖಾನ್, ರಾಜ್ಯದ ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲೇ ನಂಬರ್ 1. ಈಗ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ ಬಿಟ್ಟು ಹೋದ ನಂತರ ಇಡೀ ದೇಶದಲ್ಲೇ ಕಾಂಗ್ರೆಸ್ಗೆ ದೊಡ್ಡ ನಾಯಕ ಜಮೀರ್ ಅಹ್ಮದ್ ಖಾನ್ ಮತ್ತು ವೋಟ್ ತೆಗೆದುಕೊಂಡು ಬರುವಂಥ ಶಕ್ತಿ ಕೂಡ ಇದೆ. ಜೆ ಡಿ ಎಸ್ನ ಎಲ್ಲ ಮುಸ್ಲಿಂ ವೋಟನ್ನು ಕಾಂಗ್ರೆಸ್ಗೆ ಕನ್ವರ್ಟ್ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ.
ಆಮೇಲೆ ಒಂದು 49 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ವೋಟ್ಸನ್ನು ಹಾಕ್ಸಿದ್ದಾರೆ. 99%, 95ಇಂದ 99% ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಕಾಂಬಿನೇಷನಿಂದಾಗಿ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಆದ್ದರಿಂದ ನಾನು ಯಾಕೆ ಸಿ ಎಂ ಆಗಬಾರ್ದು ಅಂತ ಜಮೀರ್ ಅಹ್ಮದ್ ಖಾನ್ ಒಂದು ಚಟಾಕಿ ಕೂಡ ಹಾರಿಸ್ತಾ ಇರ್ತಾರೆ. ಇನ್ನು ಕೃಷ್ಣ ಬೈರೇಗೌಡರು ಯಾರ ಹೆಸರು ಹೇಳ್ತಿರೋ ಗೊತ್ತಿಲ್ಲ, ಯಾರ ಹೆಸರು ಹೇಳ್ತಿರೋ ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರು ಒಮ್ಮೆ ಮುಖ್ಯಮಂತ್ರಿ ಆಗಬೇಕು. ಯಾಕೆ ಅಂತಂದರೆ ಅವರು ಯಾವುದೇ ಹುದ್ದೆ ಕೊಡಲಿ ಮೀಡಿಯಾಗಿಂತ ಜಾಸ್ತಿಯಾಗಿ ಅವರ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಕಂದಾಯ ಸಚಿವರಾಗಿದ್ದಾರೆ. ಕಂದಾಯ ಸಚಿವರಾಗಿ ಆ ಒಂದು ಪರ್ಸೆಂಟೇಜ್ ಜಾಸ್ತಿ ಮಾಡಿದರು, 30% ಜಾಸ್ತಿ ಮಾಡಿದರು. ಅದೊಂದು ಬೇಸರ ಇದೆ. ಪಾಪ ಅವ್ರಿಗೂ ಬೇರೆ ವಿಧಿ ಇಲ್ಲ ಅಂತ ಅನಿಸುತ್ತೆ. ಆದರೆ ವಿದ್ಯಾವಂತ ಇದ್ದಾರೆ, ಅನುಭವಿ ಇದ್ದಾರೆ, ಆಮೇಲೆ ಒಕ್ಕಲಿಗ ಸಮುದಾಯದ ಬೆಂಬಲ ಇದೆ, ಆಮೇಲೆ ತುಂಬ ಜ್ಞಾನಿ ಇದ್ದಾರೆ, ತುಂಬ ಜ್ಞಾನ ಇದೆ, ಆಮೇಲೆ ಒಂದು ಕೆಲಸ ಮಾಡುವ ಹುಮ್ಮಸ್ಸಿದೆ. ಕಂದಾಯ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರ ಭಾಳ ಪರಮಾಪ್ತ. ನೀವು ನೋಡಿ, ಜಾತಿ ಗೀತಿ ಏನೋ ಇಟ್ಕೊಂಡಿರ್ಬೋದು ನೀವು, ಅದು ಬೇರೆ ವಿಚಾರ. ಅವರು ಒಕ್ಕಲಿಗ, ಇವರು ಕುರುಬ ಅಂತ ಬಂದಾಗ ಅದು ಬೇರೆ. ಆದರೆ ಸಿದ್ದರಾಮಯ್ಯನವರು ಬೈರೇಗೌಡರ ಮಗ ಅಲ್ವಾ, ಜನತಾ ಪರಿವಾರದಿಂದ ಬಂದದಲ್ವಾ. ಇವರು ಅಮೆರಿಕಾದಲ್ಲಿರ್ತಾರೆ ಬೈರೇಗೌಡರು ತೀರ್ಕೊಂಡಾಗ. ಯಾರು? ಕೃಷ್ಣ ಬೈರೇಗೌಡರು. ವೇಮಗಲ್ ಆಗ ಕ್ಷೇತ್ರ, ವೇಮಗಲ್ನಿಂದ ಉಪಚುನಾವಣೆಯಲ್ಲಿ JDSನಿಂದ ಗೆಲ್ತಾರೆ ಕೃಷ್ಣ ಬೈರೇಗೌಡರು. ನಂತರ ಕಾಂಗ್ರೆಸ್ಗೆ ಸೇರ್ತಾರೆ. ಓಕೆ, ಈಗಲೂ ಅಷ್ಟೇ ಈ ಯಾವುದು ನಿಮ್ಮ GST ವಿಚಾರ ಎಲ್ಲ ಬಂದಾಗ, ಕೌನ್ಸಿಲ್ ಸಭೆ ಎಲ್ಲ ಹೋದಾಗ ಕೆಲವು IAS ಆಫೀಸರ್ಗಳು ಹೇಳ್ತಾರೆ, ಏನು ರೀ ಕೃಷ್ಣ ಬೈರೇಗೌಡರ ನಾಲೆಜು ತಂದುಬಿಟ್ಟು. ಆಮೇಲೆ ಇವರಿಬ್ಬರ ನಡುವಿನ ಒಂದು ಪ್ರೀತಿ ನೋಡಬೇಕು. ಯಾರಿಬ್ಬರ ನಡುವಿಂದು? ಸಿದ್ದರಾಮಯ್ಯ ಮತ್ತು ಕೃಷ್ಣ ಬೈರೇಗೌಡರದ್ದು. ಸಿದ್ದರಾಮಯ್ಯ ಒಂದು ಹೇಳಿಕ್ಕಿದೆ, ಅದು ನಮ್ಮ ಕೃಷ್ಣನಿಗೆ ಕೇಳಿ ಅಂತಾರೆ. ಬೈರೇಗೌಡರು ಅನ್ನಲ್ಲ, ಕೃಷ್ಣನಿಗೆ ಕೇಳಿ. ಕೃಷ್ಣ ಚೆನ್ನಾಗಿದೆ, ಅದೊಂದು ಕಾಂಬಿನೇಷನ್. ಮುಂದೊಂದು ದಿನ CM ಆಗೋ ಅವಕಾಶ ಬರ್ಬೋದು. ಆದರೆ ಆ CM ಆಗೋ ಅವಕಾಶ ಬರೋ ತನಕ ಆ ಕ್ಯಾರೆಕ್ಟ್ರನ್ನು ಕೂಡ ಅದೇ ಥರ ಮೇಂಟೈನ್ ಮಾಡ್ಕೋಬೇಕು. ಯಾಕಂದರೆ ಮಸಿ ಬಳಿಯುವಂಥದ್ದು ಭಾಳ ಆಗುತ್ತೆ, ಮಸಿ ಬಳಿಯೋದಾಗೆ ನೋಡ್ಕೋಬೇಕು ಕೃಷ್ಣ ಬೈರೇಗೌಡರು. ಮುಂದೊಂದು ದಿನ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆ ಇದೆ. ಇನ್ನು BK ಹರಿಪ್ರಸಾದ್, ಈಡಿಗ ಸಮುದಾಯದ ಹಿರಿಯ ನಾಯಕ ಹರಿಪ್ರಸಾದ್, ಅವರು ಮಂತ್ರಿ ಕೂಡ ಆಗಿಲ್ಲ. BK ಹರಿಪ್ರಸಾದ್ ಪ್ರತಿ ಸಲ ಕೂಡ ಹಿಂಬಾಗಿಲಿನಿಂದಲೇ ರಾಜ್ಯಸಭೆಗೆ ಹೋಗ್ತಾ ಇದ್ರು. ಹರಿಪ್ರಸಾದ್ ಅವರನ್ನು CM ಮಾಡಿ ಅಂತ ಈಡಿಗರು ಹೇಳ್ತಾ ಇದ್ದಾರೆ. ಯಾಕಂದರೆ ಬಂಗಾರಪ್ಪನವರ ನಂತರ ಈಡಿಗರು ಯಾರು ಮುಖ್ಯಮಂತ್ರಿಗಳಾಗಿಲ್ಲ. ಮಧು ಬಂಗಾರಪ್ಪ ಸದ್ಯಕ್ಕೇನು ಚಾನ್ಸ್ ಇಲ್ಲ, ಇವರೇ. ಇನ್ನೊಂದು ಕಡೆ ನೀವು ಯಾರನ್ನು ಬೇಕಿದ್ರೆ ಕರ್ಕೊಂಬನ್ನಿ, ಈ ಮನುಷ್ಯ ಏನಾದರೂ ಎಂಟ್ರಿ ಕೊಟ್ಟರೆ ಎಲ್ಲ ಸೈಡ್ಗೆ ಹೋಗ್ಬೇಕಾಗತ್ತೆ. ಯಾರಲ್ಲಿ ಸೌಂಡು ಮಾಡೋದು ಆ ಹಾಡು ಇದೆಯಲ್ಲ ಹಂಗೆ, ಸೈಡ್ಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಬರ್ತಾರೆ ಅಂತ. ಒಂದು ಬಾರಿ ಆದರೂ ಖರ್ಗೆ CM ಆಗಬೇಕು ಅಂತ ಆಸೆ ಇದೆ, ಅಷ್ಟು ಶಕ್ತಿ ಇದೆ, ತಾಕತ್ತು ಇದೆ. ಧರ್ಮಸಿಂಗ್ ಬದಲು ಖರ್ಗೆ ಅವರು CM ಆಗಬೇಕಾಗಿತ್ತು. ದೇವೇಗೌಡರು ಆ ಸಂದರ್ಭದಲ್ಲಿ ಅವಕಾಶ ಕೊಡೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಒಂದು ವೇಳೆ CM ಆದರೆ ಅವರನ್ನು ಕೆಳಗಿಳಿಸುವ ಸಂದರ್ಭ ಬಂದರೆ ದಲಿತ ಸಮುದಾಯ ಉಲ್ಟಾ ನಿಲ್ಲಬಹುದು. ಧರ್ಮಸಿಂಗ್ ಅವರನ್ನು ಕೆಳಗಿಳಿಸೋದು ಭಾಳ ಈಸಿ. ಹಾಗೆ ಆಯ್ತು. ಅಂದು ಮಿಸ್ ಆಗಿದ್ದ ಅವಕಾಶ ಇವಾಗ ಸಿಗತ್ತಾ? ನಿಮಗೆ ಇನ್ನೊಂದು ರಾಜಕೀಯ ಪಡಸಾಲೆಯಲ್ಲಿ ಸಿದ್ದರಾಮಯ್ಯ ಟೀಮ್ ಕೂಡ ಸ್ವಲ್ಪ ಶೇಕ್ ಆಗಿದೆ. ಯಾವ ವಿಚಾರಕ್ಕೆ ಗೊತ್ತಾ? ಒಂದು ವೇಳೆ ಈಗ ಸೆಪ್ಟೆಂಬರ್ 9ನೇ ತಾರೀಕಿಗೆ ಹೈಕೋರ್ಟ್ ಯಾವ ಆದೇಶ ಕೊಡುತ್ತೆ ಗೊತ್ತಿಲ್ಲ. ಒಂದು ವೇಳೆ ರಾಜೀನಾಮೆ ಕೊಡುವಂಥ ಕೊಡ್ರಪ್ಪ ಅಂತ ಹೇಳಿ ಹೈಕಮಾಂಡ್ ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾದರೆ, ಹೈಕಮಾಂಡ್ ಸಪೋರ್ಟ್ ಇಲ್ಲದೆ ಹೋದರೆ, ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಅಂತ ಹೇಳಿದರೆ, ಇಷ್ಟೆಲ್ಲ ಹೆಸರು ಹೇಳಿದ್ನಲ್ವಾ, ಒಬ್ಬನು ಕೂಡ ಕೈಯಂ ಪುಯ್ಯ ಅನ್ನೋಂಗಿಲ್ಲ. ಎಲ್ಲರೂ ದಾರಿ ಬಿಟ್ಕೊಡ್ಬೇಕು ಖರ್ಗೆ ಬಂದರೆ. ಓಕೆ, ಇವಿಷ್ಟು ರೇಸಲ್ಲಿರುವಂಥವ್ರು.